ಒಟ್ಟಿಗೆ ಕೂಡಿ ಆಡಿ ಬೆಳೆದವರು. ಈಗ ಹರೇಕ್ ಬಂದಿದ್ದೀವಿ ಅಂದಮೇಲೆ ಮದುವೆ ಆಗಲೇಬೇಕಲ್ವಾ ಹೆಣ್ಣಾದ್ಮೇಲೆ? ಹೌದು. ಆದರೆ ಈ ಸಮಾಜದಲ್ಲಿ ವರದಕ್ಷಿಣೆ ಅನ್ನೋ ಭೂತ ತುಂಬ ಆವರಿಸಿದೆ. ನಿನಗೇನಮ್ಮ, ನಿಮ್ಮ ಅಣ್ಣಂದರು ದೊಡ್ಡ ಶ್ರೀಮಂತರು, ಹಣವಂತರು, ಸಾಕಷ್ಟು ವರದಕ್ಷಿಣೆ ಕೊಟ್ಟು ನಿನ್ನನ್ನು ಮದುವೆ ಮಾಡಿಕೊಡ್ತಾರೆ. ಆದರೆ ನಾನು ಬಡವಳು, ನನ್ನನ್ನು ವರದಕ್ಷಿಣೆ ಇಲ್ಲದೆ ಯಾರು ತಾನೇ ಮದುವೆ ಆಗ್ತಾರೆ ಹೇಳು? ಹಾಗೆಲ್ಲ ಯಾಕೆ ಹೇಳ್ತೀಯ? ನಿಮ್ಮ ಮಾವನು ಕೂಡ ಶ್ರೀಮಂತನೇ, ಹಣವಂತನೇ, ಅವನೇ ನಿನ್ನ ಮದುವೆ ಆಗ್ಬೋದಲ್ವಾ? ಏನು ಅವನೊಬ್ಬ ನರ ರಾಕ್ಷಸ. ನನ್ನ ತಾಯಿ ಮನೆ ಬಿಟ್ಲು ಬಂದ್ಲು ಅಂತ ಒಂದೇ ಒಂದು ಕಾರಣಕ್ಕೆ ಒಂದು ಬಿಡುಗಾಸು ಕೊಡಲಿಲ್ಲ. ಅದಕ್ಕೆ ಅವನು ನನ್ನನ್ನು ಮದುವೆ ಆಗ್ತದಾನೆ. ಅದು ನಿನ್ನ ಭ್ರಮೆ. ನೋಡು, ನೀನು ಮನಸ್ಸು ಮಾಡಿದ್ರೆ ನನ್ನ ಮದುವೆ ಖಂಡಿತ ನೆರವೇರುತ್ತೆ. ಹೋಗಲಿ ಬಿಡು, ನನ್ನ ಗೆಳತಿಗೋಸ್ಕರ ನಾನು ಏನು ಬೇಕಾದರೂ ಸಹಾಯ ಮಾಡ್ತೀನಿ. ನನ್ನಿಂದ ಏನಾದರೂ ಸಹಾಯ ಮಾಡಬೇಕಾ? ಸೀತಾ, ಅದು ಏನೇ ಅದು ಇದು? ನಿಮ್ಮಣ್ಣ ಅಶೋಕನ್ನ ನಾನು ಮನಸಾರೆ ಪ್ರೀತಿಸ್ತಾ ಇದ್ದೀನಿ. ಈ ಎರಡು ಹೃದಯಗಳನ್ನು ಒಂದು ಮಾಡಿದ್ರೆ ನನ್ನ ಜೀವನದಲ್ಲೂ ಮದುವೆ ಅನ್ನೋದು ಬಂದೇ ಬರುತ್ತೆ. ಆಯಿತು, ಆದಷ್ಟು ಬೇಗ ನಿನ್ನ ಆಸೆ ಈಡೇರಲಿ. ನನಗೆ ಹೇಳ್ತಿ ನನ್ನ ಮನೆಗೆ ಅತ್ತಿಗೆಯಾಗಿ ಬರ್ತಾಳೆ ಅಂದರೆ ನನಗೂ ಸಂತೋಷನೇ ಅಲ್ವಾ? ದೇವಸ್ಥಾನಕ್ಕೆ ಹೋಗ್ತೀನಿ ಅಂದ್ಬಿಟ್ಟು ನಡುದಾರಿಲಿ ಈ ಭಾರತಿ ಜೊತೆ ಏನೋ ವರದಕ್ಷಿಣೆ ಬಗ್ಗೆ ಮಾತಾಡ್ತಾ ಇದೀಯಾ? ಬಂದ್ಯಪ್ಪ ನೋಡು, ಇವತ್ತು ನೀನು ಇನ್ನೂ ಒಂದು ಕೆಲಸ ಆಗಬೇಕು. ನನ್ನಿಂದನಾ? ಏನು ಕೆಲಸ ಆಗ್ಬೇಕು ಹೇಳಮ್ಮ? ಕೈ ಕೊಡಿಲಿ ಭಾರತಿ, ನಿನ್ನ ಕೈ ಕೊಡು. ಅಣ್ಣ, ಏನು ಗೊತ್ತಾ, ಇವಳು ನನ್ನ ಗೆಳತಿ ಭಾರತಿ ಅಂತ. ಇವಳು ಬಡವಳು, ಬಡವಳ ಬಾಳಿಗೆ ಅವಳು ಕೊರಳಿಗೆ ತಾಳಿ ಕಟ್ಟಿ ಅವಳನ್ನು ನಮ್ಮ ಮನೆ ಸೊಸೆಯನ್ನಾಗಿ ಮಾಡ್ಕೋತೀಯಲ್ವಾ? ಸರಿ ಅಮ್ಮ, ಆಯ್ತು. ನೀನು ಹೇಳ್ದಂಗೆ ಈ ಭಾರತಿನ ನಾನು ಭಾಳ ಸಂಗತಿ ನಾನು ಮಾಡ್ಕೋತೀನಿ. ಆದ್ರೂ ಅಣ್ಣನ ಒಪ್ಸೋ ಜವಾಬ್ದಾರಿ ನಿಂದು. ಅಷ್ಟು ಬೇಗ ಒಪ್ಕೊಬಿಟ್ಟ. ಸರಿ ಸರಿ, ಇಬ್ರು ಸರಿ, ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಅಶೋಕ್, ನಿಮ್ಮ ತಂಗಿ ಮಾತಿನಂತೆ ನನ್ನನ್ನು ಮದುವೆ ಆಗೋಕೆ ಒಪ್ಕೊಂಡ್ರಲ್ವಾ? ನಿಜವಾಗ್ಲೂ ನೀವು ಗುಣವಂತರು ಅಂತಲೇ ಹೇಳಬೇಕು. ನಿಮ್ಮ ಹಾಗೆ ಪ್ರತಿಯೊಂದು ಯುವಕರು ಬಡವಳನ್ನ ಮದುವೆ ಆದರೆ ವರದಕ್ಷಿಣೆ ಅನ್ನೋ ಭೂತನ ಹೊಡೆದೋಡಿಸ್ಬೋದು. ನೋಡು ಭಾರತಿ, ವರದಕ್ಷಿಣೆ ದುಡ್ಡಿಗಾಗಿ ಆಸೆ ಪಡುವವರನ್ನ ನಡುವುದು ಬೀದಿಯಲ್ಲಿ ನಿಲ್ಲಿಸಿ ಕಲ್ಲು ಹೊಡೆದು ಸಾಯಿಸಬೇಕು. ಅವಾಗಲೇ ವರದಕ್ಷಿಣೆ ಎಂಬ ಪದ ನಿರ್ನಾಮವಾಗುವುದು. ಆದರೆ ನಾನು ಅಂಥವನ್ನೆಲ್ಲ ಬಿಡುವ ಭಾರತಿ. ನಿಜವಾಗ್ಲೂ ನೀವು ಹೇಳೋದು ಸತ್ಯ. ಆದರೂ ವರದಕ್ಷಿಣೆ ಇಲ್ಲದೆ ನನ್ನನ್ನು ಮದುವೆ ಒಪ್ಕೊಂಡ್ರಲ್ವಾ? ನಿಜವಾಗ್ಲೂ ನೀವು ನನ್ನ ಸ್ವರ್ಗವೇ ಸರಿ. ನನ್ನನ್ನು ಭ್ರಮಿಸಿ ಬಂದ ಬ್ರಹ್ಮರ ನೀನಾದರೆ ನೀನು ನನಗೆ ಬಯಸದ ಬಂದ ಭಾಗ್ಯ. ಈ ಸಂತಸದ ಸಮಯದಲ್ಲಿ